ಚಾಲಕರು ಸಹಾಯಕರುಗಳಿಗೆ ಈಗ ನಾವು ನೈಟ್ ಈಗ ಒಂದು ಸರಿಸುಮಾರು 10 ಕಾಲಾಗಿದೆ. ಇಲ್ಲಿ ನಮ್ಮ ಚಾಲಕರನ್ನ ಒಬ್ಬ ಯಾರೋ ಅನಾಮಿಕ ವ್ಯಕ್ತಿಗಳು ತಲೆ ಹೊಡೆದಾಕಿ ರಕ್ತ ಬರೋ ರೀತಿಯಲ್ಲಿ ಹೊಡೆದಿದ್ದಾರೆ. ಹಾಗಾಗಿ ನಾವಿಲ್ಲಿ ಹಾಸ್ಪಿಟಲ್ ಹತ್ರ ಬಂದು ಸೇರಿದ್ದೀರಿ. ಅವ್ರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಅವ್ರಿಗೆ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಕೂಡ ನಾವು ಅವರ ಓನರ್ಗಳ ಹತ್ರ ಮಾತಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ವಿಚಾರಗಳನ್ನ ತಿಳಿಸಿದ್ದೀರಿ. ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀರಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಚಾಲಕರೇ, ನಮ್ಗೆ ಈವರೆಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನಮ್ಗೆ 8 ಅವರ್ ಡ್ಯೂಟಿ ಬೇಕಾಗಿತ್ತು, 8 ಅವರ್ ಡ್ಯೂಟಿ ಸಿಕ್ಕಿಲ್ಲ, ಸರಿಯಾದ ಸಂಬಳ ಸಿಕ್ಕಿಲ್ಲ. ಇವತ್ತಿಗೂ ನಮ್ಮ ಸ್ವಚ್ಛತಾ ಕಾರ್ಮಿಕರು ಏನು ಡ್ರೈವರ್ಸ್ ಕ್ಲೀನರ್ಸ್ ಎಲ್ಲ ಇದ್ದೀರಿ, ನಮ್ಗೆ ಇವತ್ತುವರೆಗೂ ನೇರ ವೇತನ ಪದ್ಧತಿಗೆ ನಮ್ಮನ್ನು ತಗೊಂಡಿಲ್ಲ. ನಮ್ಮನ್ನು ತಗೋಬೇಕು ಅನ್ನೋದೇ ನಮ್ಮದು ಗಟ್ಟಿ ನಿರ್ಣಯ ತಗೊಂಡು ನಾವು ಹೋರಾಟಗಳನ್ನ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಕೂಡ ಸ್ಪಂದಿಸಿ ಆದಷ್ಟು ಬೇಗ ನಮ್ಮನ್ನು ನೇರ ವೇತನಕ್ಕೆ ಒಳಪಡಿಸ್ಬೇಕು. ಈ ಥರ ನಮಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಇಲ್ಲ ಸತ್ತೋದಾಗ ನಮ್ಗೆ ಕೂಡ ಪರಿಹಾರ ಬೇಕು. ನಮಗೆ ಯಾವುದೇ ರೀತಿಯೂ ನಮಗೆ ಅನುಕೂಲಕರವಾದ ವಾತಾವರಣ ಇಲ್ಲ. ಆದ್ದರಿಂದ ನಮಗೆ ಕೆಲಸದ ಭದ್ರತೆ ಬೇಕಾಗಿರೋದ್ರಿಂದ ನಮಗೆ ಸರ್ಕಾರ ಮುಂದೆ ನಿಂತು ನಮಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀರಿ. ದಯವಿಟ್ಟು ಸಂಬಂಧಪಟ್ಟ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಕೂಡ ನಾವು ಪರ್ಸ್ನಲಾಗೆ ಮನವಿ ಮಾಡ್ತಾಯಿದ್ದೀರಿ. ನಮ್ಮ ಡ್ರೈವರ್ಸ್ಗಳನ್ನ ಕ್ಲೀನರ್ಸ್ಗಳನ್ನ ದಯವಿಟ್ಟು ನೇರ ವೇತನ ತನ್ನಿ. ನಮಗೆ ಭದ್ರವಾಗಿ ಕೆಲಸ ಮಾಡ್ಕೊಂಡು ಹೋಗೋದ್ರ ರೀತಿಯಲ್ಲಿ ನಮಗೆ ಸುರಕ್ಷತೆಯಿಂದ ಇರೋದಕ್ಕೆ ನಮಗೊಂದು ಒಳ್ಳೆಯ ವಾತಾವರಣನ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀರಿ. ಎಲ್ಲರಿಗೂ ಜೈ ಭೀಮ್.